ಇಲ್ಲ. ಇವತ್ತು ನಾನು ಇವತ್ತೇ ನಿಮ್ಮ ಇದರಲ್ಲಿ ನೋಡಿದೆ, ಗ್ಯಾರಂಟಿ ಯೋಜನೆಗಳನ್ನು ಒಂದನ್ನು ಬಿಟ್ಟು ಎರಡನೇದ ಮಾತಾಡೋಕ್ಕೆ ಇವರಿಗೆ ತಾಕತ್ತಿಲ್ಲ. ಯಾಕೆಂದ್ರೆ ಬರೀ ಗ್ಯಾರಂಟಿಗಳನ್ನು ತೋರಿಸ್ಕೊಂಡೇ ಜನರನ್ನು ಮರಳು ಮಾಡ್ತಕ್ಕಂಥದ್ದನ್ನು ಮಾಡ್ತಿದ್ದಾರೆ. ಇದು ಪರ್ಮನೆಂಟ್ ಸೊಲ್ಯೂಷನ್ ಅಲ್ಲ. ತಾತ್ಕಾಲಿಕವಾಗಿ ನೀವು ಗ್ಯಾರಂಟಿ ಕೊಡೋದಕ್ಕೆ ಮುಂಚೆ ಎಲ್ಲರೂ ಉಪವಾಸ ಇದ್ರ ರಾಜ್ಯದಲ್ಲಿ? ಯಾರೂ ಉಪವಾಸ ಇರಲಿಲ್ಲ. ಇದನ್ನ ಅರ್ಥ ಮಾಡಿಕೊಂಡು ನೀವು ಗ್ಯಾರಂಟಿಗಳನ್ನು ಕೊಡ್ರಿ, ನಾವು ಬೇಡ ಅನ್ನೋದಿಲ್ಲ. ಆದರೆ ಅಭಿವೃದ್ಧಿಯನ್ನು ಏನು ಮಾಡ್ತೀರಿ ಅಂದರೆ, ಗ್ಯಾರಂಟಿಗಳಲ್ಲೇ ನೀವು ಸರ್ಕಾರ ಮುಗಿಸ್ಕೊಂಡು ಹೊರಟೋಗೋದಾದರೆ ನಾಳೆ ಬಂದು ಅಭಿವೃದ್ಧಿ ಮಾಡೋರು ಯಾರು? ಇವತ್ತು ಅಭಿವೃದ್ಧಿ ಮಾಡ್ತಾ ಇಲ್ಲ. ಆ ರೀತಿ ಇವತ್ತು ಎಲ್ಲರೂ ಕೂಡ ಈ ಭ್ರಷ್ಟಾಚಾರವೇ ದೊಡ್ಡ ವಿಷಯವಾಗಿದೆ ಅವರಿಗೆ. ಆದ್ದರಿಂದಾಗಿ ಇದು ನನಗೆ ತೃಪ್ತಿ ತಂದಿಲ್ಲ. ಇನ್ನಷ್ಟು ಸಮಸ್ಯೆಗಳ ಪರಿಹಾರ ಆಗಬೇಕು. ಇವತ್ತು ರೈತರ ಸಮಸ್ಯೆಗಳಿದೆ. ಹತ್ತಿ ಬೆಳೆಯೋರು ಇದ್ದಾರೆ, ತೊಗರಿ ಬೆಳೆ ಮಾಡ್ತಕ್ಕಂಥವ್ರು ಇದ್ದಾರೆ, ಕಬ್ಬಿನ ಬೆಳೆ ಮಾಡ್ತಕ್ಕಂಥ ರೈತರಿದ್ದಾರೆ. ಎಲ್ಲ ಸಮಸ್ಯೆಗಳು ಕೂಡ ಇವತ್ತು ದೊಡ್ಡ ದೊಡ್ಡ ಸಮಸ್ಯೆಗಳಾಗಿ ಪರಿಣಮಿಸ್ತಾ ಇವೆ. ಈ ಸರ್ಕಾರ ಇವರಿಗೆ ಯಾರಿಗೂ ಉತ್ತರ ಕೊಡೋ ಸ್ಥಿತಿಯಲ್ಲಿಲ್ಲ. ನೀರಾವರಿ ಸಮಸ್ಯೆ ಏನಾಗಿದೆ ಇವತ್ತು? ಇನ್ನೂ ಎಷ್ಟು ಕೋಟಿ ಬೇಕು? ಒಂದು ಸಮಯ ಈಗ ನೀವೇನಾದರೂ ಅದಕ್ಕೆ ಪರಿಹಾರಗಳನ್ನು ಕೊಡಲಿಲ್ಲ ಅಂದರೆ ಇನ್ನೆರಡು ವರ್ಷ ಹೋದರೆ ಇವತ್ತು ಎಷ್ಟು ನೀವು ಹಣ ಕೊಡಬೇಕು? 1 ಲಕ್ಷ ಬೇಕಿದ್ದರೆ 2 ವರ್ಷ ಆದಮೇಲೆ ಅದು 2 ಲಕ್ಷಕ್ಕಾಗತ್ತೆ, 2 ಲಕ್ಷ ಕೋಟಿ ಆಗುತ್ತೆ. ಆ ಕಾರಣದಿಂದ ನನಗೆ ತೃಪ್ತಿ ತಂದಿಲ್ಲ ಅಂತಕ್ಕಂಥ ಮಾತನ್ನು ಹೇಳಲಿಕ್ಕೆ ಬಯಸ್ತೇನೆ. ನೋಡಿ, ನನ್ನ ಜನ್ಮದಿನಾಚರಣೆ ಮಾಡ್ಕೊಳ್ಳೋದು ನನಗೆ ಸಂಬಂಧಪಟ್ಟಿದ್ದು. ಯಾರೋ ಅಭಿಮಾನಿಗಳಿದ್ದು ಅವರು ಮಾಡಿದರೆ ಅದಕ್ಕೆ ನಾನೇನು ಉತ್ತರ ಕೊಡೋಕ್ಕಾಗತ್ತೆ? ಅವರ ಅಭಿಮಾನ, ನಾನು ಅಷ್ಟನ್ನೇ ಹೇಳೋದು. ಇದು ಬಲ ಪ್ರದರ್ಶನ. ಇನ್ನೊಬ್ಬರು ವೀಕು, ಇನ್ನೊಬ್ಬರು ಸ್ಟ್ರಾಂಗು, ಪ್ರಶ್ನೆ ಇಲ್ಲಿಲ್ಲ. ಪಕ್ಷದ ಕಾರ್ಯಕರ್ತರಾಗಿ ನಾವೆಲ್ಲರೂ ಕೂಡ ಪಕ್ಷಕ್ಕಾಗಿ ದುಡಿಯಬೇಕು. ಪಕ್ಷದ ನಾಯಕತ್ವ, ಪಕ್ಷದ ಶಕ್ತಿ ಹೆಚ್ಚಿಸಲಿಕ್ಕೆ ನಾವೆಲ್ಲ ಶ್ರಮ ಪಡಬೇಕು. ಆ ರೀತಿ ಮನವಿ ಎಲ್ರಿಗೂ ಮಾಡ್ತೇವೆ.